ಪರಿಷತ್ ಚುನಾವಣೆಗೆ NDA ಮೂರನೇ ಅಭ್ಯರ್ಥಿಯನ್ನು ಕೂಡ ಅಚ್ಚರಿಯಾಗಿ ಆಗ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಅಭ್ಯರ್ಥಿ ಅಂತ ಗೋವಿಂದರಾಜ್ ಇದ್ರೆ ನೇರೋಗರನ್ನ ನಾನು ಮಾತಾಡಿಸ್ತೀನಿ. ಸರ್, ಈಗ ಕೊನೆ ಹಂತದಲ್ಲಿ ಅಚ್ಚರಿ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದಿದ್ದೀರಿ. ಕೊನೆಯ ಕ್ಷಣದಲ್ಲಿ ಅಂತೇನಿಲ್ಲ, ನಾನು ಸಹ ಮೊದಲಿನಿಂದ ರೇಸಲ್ಲಿದ್ದೆ. ನಾನು ತಿಂಗಳಿಂದಾನೇ ನಮ್ಮ ನಾಯಕರ ಹತ್ರ ಕಂಟಿನ್ಯೂ ಟಚ್ಚಲ್ಲಿದ್ದೆ. ನಾನು ಹಿಂದಿನ ಸಾರಿ ಕೂಡ ಶಾಸಕನ ಆಗಿದ್ದನ್ನು ನನಗೂ ಅವಕಾಶ ಕೊಡಿ, ನಾನು ಪಕ್ಷ ಕಟ್ತೇನೆ, ಕೋಲಾರ ಜಿಲ್ಲೆಯಲ್ಲಿ ಪಕ್ಷನ ಈಗಾಗಲೇ ನಾನು ಸಾಕಷ್ಟು ಸಮೃದ್ಧಿಯಾಗಿ ಬೆಳೆಸಿದ್ದೇವೆ ಅನ್ನೋ ಮಾತನ್ನು ನಮ್ಮ ಹಿರಿಯರಿಗೆ ನಾನು ಕೇಳಿದ್ದೆ. ಅವರು ಕೊನೆಯ ಕ್ಷಣದವರೆಗೂ ನಾವು ಒಂದು 3-4 ಜನ ಆ ಒಂದು ರೇಸಲ್ಲಿ ಇದ್ದಿದ್ದರಿಂದ ಕೊನೆಗೆ ನನ್ನನ್ನೇ ನೆನ್ನೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಸರ್, ಈಗ ಗೋವಿಂದರಾಜ್ ಅವರು JDSನ ಅಭ್ಯರ್ಥಿನ NDA ಅಭ್ಯರ್ಥಿನ? ನಮಗೆ BJP ಮತಗಳು ಸಹ ಎಕ್ಸ್ಟ್ರಾ ಮತ ನಮಗೆ ಬರಬೇಕಾಗಿರೋದ್ರಿಂದ ಇದು NDA ಅಭ್ಯರ್ಥಿಯಾಗಿ ನಾವು ಸ್ಪರ್ಧಿಸಬೇಕಾಗುತ್ತೆ. ಚಿಹ್ನೆ ನಮ್ಮದು JDS ಸಿಂಬಲ್ಲೇ ಇರ್ತದೆ. ಈಗ ಸಂಖ್ಯಾಬಲ ನೋಡಿದರೆ ಗೆಲುವು ಆರಾಮಾಗಿಲ್ಲ, ಯಾವ ರೀತಿಯಾಗಿ ಸ್ಟ್ರಾಟಜಿ ಇದೆ ಅಂತೇಳಿ? ಗೆಲುವು ಆರಾಮಾಗಿಲ್ಲ ಅನ್ನೋದು ಗೊತ್ತಿದೆ. ನಮಗೊಂದು 2 ಮತಗಳ ಒಂದು ಕೊರತೆ ಇರೋದು ಸಹ ನಾವೊಂದು ಆತ್ಮಸಾಕ್ಷಿ ಮತನ ಕೇಳ್ತೇವೆ, ಅದು ನಮಗೆ ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ಸರ್, ಈಗ ನಿಮ್ಮ ಪಕ್ಷದಲ್ಲೇ ಒಂದಷ್ಟು ಜನ ಅಂತರ ಕಾಯ್ದುಕೊಂಡಿದ್ರು, GT ದೇವೇಗೌಡರಾಗಲಿ, ಹನೂರು ಮಂಜುನಾಥ್ನಾಗಲಿ. ಆ 18 ಮತಗಳು JDS ಮತಗಳೆಲ್ಲರೂ ಯಾವುದೇ ಗೊಂದಲ ಇರಲ್ವಾ? ಏನಿಲ್ಲ, ಎಲ್ಲರೂ ಮಾತಾಡಿದ್ದಾರೆ. ಇವಾಗಲೂ ಸಹ ಹನೂರು ಮಂಜಣ್ಣ ಮಾತಾಡಿದೆ, ನನ್ನ GT ದೇವೇಗೌಡರಿಗೂ ದೇವೇಗೌಡರು ಸಹ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ. ನಮ್ಮ ಜೊತೆ ಎಲ್ಲರೂ ಆತ್ಮೀಯ ಸಂಬಂಧ ಇಟ್ಕೊಂಡಿರೋದ್ರಿಂದ ಅವರು ನಮಗೆ ಮತ 100ಕ್ಕೆ 100ರಷ್ಟು ಅವ್ರು ನಮಗೆ ಮತ ಹಾಕ್ತಾರೆ. ಗೆಲುವಿನ ವಿಶ್ವಾಸ ಗೋವಿಂದರಾಜ್ ಅವರಿಗೆ 2ನೇ ಬಾರಿ ಆಯ್ಕೆ ಆಗ್ತಾರೆ ಹಾಗಾದ್ರೆ? ಖಂಡಿತ ಇದೆ, ನಿಮ್ಮೆಲ್ಲರ ವಿಶ್ವಾಸ ಇದೆ, ನಮ್ಮ ಕೋಲಾರ ಜನತೆಯ ಆಶೀರ್ವಾದ ಇದೆ. ಹಾಗಾಗಿ ನಾನು ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇದೆ. ಎಷ್ಟೊತ್ತಿ ಸರ್ ನಮ್ಮ ಪತ್ರ ಎಷ್ಟೊತ್ತಿ ಸಲ್ಲಿಕೆ ಮಾಡ್ತೀರಿ? ಈಗ 12:20ಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು NDA ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.